ನಮಸ್ಕಾರ ಸ್ನೇಹಿತರೆ. ಒಬ್ಬ ಯುವಕ ತನ್ನ ತಂಗಿಯ ಸಾವಿಗೆ ಸೇಡ್ ತೀರಿಸ್ಕೋಬೇಕು ಅಂತ ತನ್ನ ತಂಗಿಯನ್ನ ಕೊಂದ ದುಷ್ಟಶಕ್ತಿಯನ್ನ ಹುಡ್ಕೊಂಡು ಹೊರಡ್ತಾನೆ. ಆ ದುಷ್ಟಶಕ್ತಿ ಪಿಸುಧ್ವನಿಯಲ್ಲಿ ಮಂತ್ರಗಳನ್ನ ಹೇಳಿ ಮನುಷ್ಯರನ್ನ ಪೊಸೆಸ್ ಮಾಡ್ಕೊಂಡು ತುಂಬಾನೇ ಭಯಾನಕವಾಗಿ ಸಾಯಿಸ್ತಾ ಇರುತ್ತೆ. ನೂರಾರು ವರ್ಷಗಳಿಂದ ಮನುಷ್ಯರನ್ನ ಬೇಟೆ ಆಡ್ತಿರೋ ಆ ದುಷ್ಟಶಕ್ತಿಯನ್ನೇ ಬೇಟೆ ಆಡೋಕೆ ಈ ಯುವಕ ಆತ್ಮಗಳಿಂದ ತುಂಬಿರೋ ಒಂದು ಕಾಡಿಗೆ ಹೋದಾಗ ತನ್ನ ತಂಗಿಯನ್ನ ಕೊಂದ ದುಷ್ಟಶಕ್ತಿಯ ಬಗ್ಗೆ ಭಯಾನಕ ರಹಸ್ಯಗಳು ಬಯಲಾಗ್ತಾ ಹೋಗುತ್ತೆ. ಏನು ಆ ರಹಸ್ಯ, ಆ ದುಷ್ಟಶಕ್ತಿ ಯಾವುದು, ಯಾಕೆ ಮನುಷ್ಯರನ್ನ ಕೊಲೆ ಮಾಡ್ತಾ ಇದೆ, ಕೊನೆಗೂ ಆ ದುಷ್ಟಶಕ್ತಿಯನ್ನ ಈ ಯುವಕ ನಾಶ ಮಾಡ್ತಾನ ಅಂತ ಡೆತ್ ವಿಸ್ಪರರ್ ಪಾರ್ಟ್ 2 ಮೂವಿಯ ಸ್ಟೋರಿಯಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಪಾರ್ಟ್ 1 ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಸ್ನೇಹಿತರೆ. ಆ ವಿಡಿಯೋನ ಮೊದಲು ನೋಡಿ. ಪಾರ್ಟ್ 1 ಎಲ್ಲಿಗೆ ಎಂಡ್ ಆಗುತ್ತೋ ಅಲ್ಲಿಂದಾನೆ ಪಾರ್ಟ್ 2 ಶುರು ಆಗುತ್ತೆ. ಆದ್ರೆ ಈ ಮೂವಿ ಅರ್ಥ ಆಗ್ಲಿ ಅಂತ ಪಾರ್ಟ್ 1 ಗೆ ಪಾರ್ಟ್ 2 ಯಾವ ರೀತಿ ಕನೆಕ್ಟ್ ಆಗುತ್ತೆ ಅಂತ ಈ ವಿಡಿಯೋ ಅಲ್ಲೂ ಕೂಡ ಹೇಳ್ತೀನಿ ಸ್ನೇಹಿತರೆ. ಪಾರ್ಟ್ 1 ಅಷ್ಟೇ, ಪಾರ್ಟ್ 2 ಕೂಡ ತುಂಬಾನೇ ಭಯಾನಕವಾಗಿದೆ. ಆದ್ರೆ ಈ ಮೂವಿಯಲ್ಲಿ ಸ್ವಲ್ಪ ಆಕ್ಷನ್ ಕೂಡ ಇದೆ. ಹಾಗಾಗಿ ತುಂಬಾನೇ ಜನ ಕೇಳ್ತಾ ಇದ್ರಿ ಅಂತ ಮೂವಿ ಕ್ಲಿಪ್ಸ್ ಹಾಕಿ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಪಾರ್ಟ್ 1 ನಲ್ಲಿ ಏನಾಗಿತ್ತು ಅಂದ್ರೆ ಸ್ನೇಹಿತರೆ, ಥೈಲ್ಯಾಂಡ್ ನ ಕಾಂಚನಬುರಿ ಅನ್ನೋ ಊರಲ್ಲಿ ಕಪ್ಪು ಬಟ್ಟೆ ಹಾಕಿರೋ ಒಬ್ಳು ಮಹಿಳೆಯ ಆತ್ಮ ಹೆಣ್ಣು ಮಕ್ಕಳನ್ನ ಪೊಸೆಸ್ ಮಾಡ್ಕೊಂಡು ಅವರನ್ನ ತುಂಬಾನೇ ಭಯಾನಕವಾಗಿ ಕೊಲೆ ಮಾಡ್ತಾ ಇರುತ್ತೆ. ಇದೇ ರೀತಿ ಗಂಡ ಹೆಂಡತಿ 6 ಮಕ್ಕಳಿರೋ ಫ್ಯಾಮಿಲಿಯ ಮೇಲೆ ಈ ದುಷ್ಟಶಕ್ತಿಯ ಕಣ್ಣು ಬೀಳುತ್ತೆ. ಈ ಫ್ಯಾಮಿಲಿಯಲ್ಲಿರೋ ನೋಯ್ ಅನ್ನೋ ಹುಡುಗಿಯನ್ನ ಆ ಆತ್ಮ ಪೊಸೆಸ್ ಮಾಡ್ಕೊಳ್ಳುತ್ತೆ. ಈ ಮಕ್ಕಳಲ್ಲಿ ಎಲ್ಲರಿಗಿಂತ ದೊಡ್ಡವನು ಯಾಕ್. ಇವನು ಆರ್ಮಿಯಲ್ಲೂ ಕೂಡ ಮೊದಲು ಇದ್ದ. ಇವನು ತನ್ನ ತಂಗಿಯನ್ನ ಕಾಪಾಡೋಕೆ ಕೊನೆವರೆಗೂ ತುಂಬಾನೇ ಹೋರಾಡ್ತಾನೆ. ಆ ದುಷ್ಟಶಕ್ತಿಗೆ ಪವಿತ್ರವಾದ ಬುಲೆಟ್ಸ್ ಇರೋ ಗನ್ನಿಂದ ಕೂಡ ಶೂಟ್ ಮಾಡ್ತಾನೆ. ಆದ್ರೆ ಆ ದುಷ್ಟಶಕ್ತಿಗೆ ಏನು ಆಗಿರಲ್ಲ, ನೋಯ್ನ ಸಾಯಿಸೆ ಅದು ಹೋಗೋದು. ಇದರಿಂದ ಯಾಕೆ ತುಂಬಾನೇ ಕೋಪಗೊಂಡಿರ್ತಾನೆ. ಇದು ಇಲ್ಲಿಗೆ ನಿಲ್ಲಲ್ಲ. ಆ ಮಹಿಳೆಯ ಆತ್ಮ ಸೇಡ್ ತೀರಿಸ್ಕೊಳ್ಳೋಕೆ ನಮ್ಮ ಫ್ಯಾಮಿಲಿಗೋಸ್ಕರ ಮತ್ತೆ ಬರ್ಬೋದು, ಆದ್ರೆ ನಾನು ಮೊದಲೇ ಆ ದುಷ್ಟಶಕ್ತಿಯನ್ನ ನಾಶ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ತಾನೆ. ಅಲ್ಲಿಗೆ ಪಾರ್ಟ್ 1 ಮುಗ್ದಿರುತ್ತೆ. ಈಗ ಪಾರ್ಟ್ 2 ನೋಡೋಣ. ಈ ಮೂವಿಯ ಕತೆ ಶುರು ಆಗೋದು ಥೈಲ್ಯಾಂಡ್ ನ ಲುಯ್ ಬಾರ್ಡರ್ 1854ರಲ್ಲಿ. ಅಂದ್ರೆ ನಮಗೆ ಪಾರ್ಟ್ 1 ನಲ್ಲಿ ನೋಡಿದ್ದ ದುಷ್ಟಶಕ್ತಿಯ ಬಗ್ಗೆ ಒಂದಷ್ಟು ವಿಷಯ ಈ ಬ್ಯಾಕ್ ಸ್ಟೋರಿಯಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಒಂದಷ್ಟು ಜನ ಸೈನಿಕರು ದುಶ್ಮನ್ ದೇಶದ ಸೈನಿಕರಿಂದ ತಪ್ಪಿಸ್ಕೊಂಡು ಸೇಫ್ ಆಗಿರೋ ಜಾಗಕ್ಕೆ ಹೋಗ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಶತ್ರು ದೇಶದ ಸೈನಿಕರು ಬಂದು ಒಂದೇ ಸಮ ಫೈರ್ ಮಾಡ್ತಾ ಬಾಂಬ್ ಗಳಿಂದೆಲ್ಲ ದಾಳಿ ಮಾಡ್ತಿರೋದ್ರಿಂದ ಈ ಸೈನಿಕರ ದೇಹ ಎಲ್ಲ ಛಿದ್ರ ಆಗೋಗಿ ಎಲ್ಲರೂ ಸಾವನ್ನಪ್ತಾರೆ, ಒಬ್ಬ ಸೈನಿಕನನ್ನ ಬಿಟ್ಟು. ಎಲ್ಲ ಸಾವನ್ನಪ್ಪಿದಾರ ಅಂತ ಅವರು ನೋಡ್ಕೊಂಡ್ ಬರ್ಬೇಕಾದ್ರೆ ಈ ಬದುಕಿರೋ ಸೈನಿಕ ಪಕ್ಕದಲ್ಲೇ ಇರೋ ಗನ್ ತಗೊಳೋಕೆ ನೋಡ್ತಾ ಇದ್ದಾನೆ. ಆದ್ರೆ ತುಂಬಾ ಗಾಯಗೊಂಡಿರೋದ್ರಿಂದ ಆಗ್ತಾ ಇಲ್ಲ. ಇದೇ ಸಮಯಕ್ಕೆ ಅವನ ಹತ್ರ ಪಾರ್ಟ್ 1 ನಲ್ಲಿ ಇದ್ದ ಅದೇ ಕಪ್ಪು ಬಟ್ಟೆ ಹಾಕಿರೋ ಮಹಿಳೆಯ ಆತ್ಮ ಬರುತ್ತೆ. ಈ ಮೂವಿಯಲ್ಲಿ ದುಷ್ಟಶಕ್ತಿಗೆ ಹೆಸರನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ, ವುಮೆನ್ ಇನ್ ಬ್ಲಾಕ್ ಅಂತ. ನಾವು ಕೂಡ ಮುಂದೆ ಇವಳನ್ನ ಹಾಗೆ ಕರೆಯೋಣ. ಸೊ ಈ ವುಮೆನ್ ಇನ್ ಬ್ಲಾಕ್ ಬಂದು ನಿನಗೆ ಸಾಯೋಕೆ ಇಷ್ಟ ಇಲ್ಲ ಅಂದ್ರೆ ನಾನು ನಿನ್ನನ್ನ ಕಾಪಾಡ್ತೀನಿ, ಅದಕ್ಕೆ ನನಗೆ ನಿನ್ ದೇಹ ಸೇರೋಕೆ ಬಿಡ್ಬೇಕು ಅಂದಾಗ ಇದಕ್ಕೆ ಈ ಸೈನಿಕ ಒಪ್ಕೊಂತಾನೆ. ಹಿಂದೆನೆ ವುಮೆನ್ ಇನ್ ಬ್ಲಾಕ್ ತನ್ನ ನಾಲಿಗೆಯನ್ನ ಕಿತ್ಕೊಂಡು ಇವನ ಬಾಯಿಯ ಒಳಗೆ ಹಾಕಿ ಅದನ್ನ ನುಂಗೋ ಹಾಗೆ ಮಾಡ್ತಾಳೆ. ಮತ್ತೆ ಪಿಸುಧ್ವನಿಯಲ್ಲಿ ಮಂತ್ರಗಳನ್ನ ಹೇಳೋಕೆ ಶುರು ಮಾಡಿದಾಗ ತಕ್ಷಣ ಶತ್ರು ದೇಶದ ಸೈನಿಕರು ಇವ್ರೇ ಹೊಡೆದಾಡ್ಕೊಂಡು ಶೂಟ್ ಮಾಡ್ಕೊಂಡು ಸಾವನ್ನಪ್ತಾರೆ. ಇದರಿಂದ ಈ ಸೈನಿಕ ಬಚಾವೇನೋ ಆದ. ಆದ್ರೆ ಈ ದುಷ್ಟಶಕ್ತಿಯ ಜೊತೆ ಡೀಲ್ ಮಾಡ್ಕೊಂಡಿರೋದ್ರಿಂದ ಇವನ ಗತಿ ಏನಾಗುತ್ತೆ ಅಂತ ಮುಂದೆ ನೋಡೋಣ. ಈಗ ಸ್ಟೋರಿ 1975ಕ್ಕೆ ಬರುತ್ತೆ. ಅಂದ್ರೆ ಪಾರ್ಟ್ 1 ಆಗಿ 3 ವರ್ಷಗಳ ನಂತರ. ಈಗ ಯಾಕೆ ತನ್ನ ತಂಗಿ ನೋಯ್ನ ಸಾವಿಗೆ ಸೇಡ್ ತೀರಿಸ್ಕೊಳ್ಳೋಕೆ ಗೋಸ್ಟ್ ಹಂಟರ್ ಆಗಿ ವುಮೆನ್ ಇನ್ ಬ್ಲಾಕ್ ನ ಹುಡುಕ್ತಾ ಇದ್ದಾನೆ. ಇವನಿಗೆ ಪಾಫನ್ ಅನ್ನೋರು ಕೂಡ ಸಹಾಯ ಮಾಡ್ತಾ ಇದ್ದಾರೆ. ಇವರು ಕೂಡ ಆರ್ಮಿಯಲ್ಲಿ ಇದ್ರು. ಆದ್ರೆ ದೆವ್ವ ಈ ದುಷ್ಟಶಕ್ತಿಗಳ ಬಗ್ಗೆ ಎಲ್ಲ ಇವ್ರಿಗೆ ತುಂಬಾನೇ ನಾಲೆಡ್ಜ್ ಇದೆ ಸ್ನೇಹಿತರೆ. ಪಾರ್ಟ್ 1 ನೋಡಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ. ಒಂದು ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿಯ ದೇಹಕ್ಕೆ ಒಂದು ಆತ್ಮ ಸೇರ್ಕೊಂಡಿದೆ ಅಂತ ಗೊತ್ತಾಗಿ ಯಾಕೆ ಮತ್ತೆ ಪಾಫನ್ ಅವರು ಬಂದಾಗ ಗೊತ್ತಾಗುತ್ತೆ ಇವನ ದೇಹದಲ್ಲೂ ವುಮೆನ್ ಇನ್ ಬ್ಲಾಕ್ ಇಲ್ಲ, ಯಾವುದೋ ಬೇರೆ ದೆವ್ವ ಇದೆ ಅಂತ. ಈ ವ್ಯಕ್ತಿ ಕತ್ತಿಯಿಂದ ತನ್ನ ದೇಹವನ್ನೇ ಕುಯ್ಕೊಂತಾ ಇದ್ದಾನೆ. ಇಲ್ಲಿನ ಜನರಿಗೆ ಈ ಆತ್ಮ ತೊಂದರೆ ಕೊಡ್ತಿರೋದ್ರಿಂದ ಯಾಕೆ ತನ್ನ ಕೈಗೆ ಪವಿತ್ರವಾದ ನೀರನ್ನ ಹಾಕೋಬೇಕಾದ್ರೆ ನೀನು ಹುಡುಕ್ತಾ ಇರೋ ಆತ್ಮವನ್ನ ಇಟ್ಕೊಂಡಿರೋ ವ್ಯಕ್ತಿಯ ಬಗ್ಗೆ ನನಗೆ ಗೊತ್ತು ಅಂತ ಈ ವ್ಯಕ್ತಿಯಲ್ಲಿರೋ ಆತ್ಮ ಹೇಳುತ್ತೆ. ಆದ್ರೆ ವುಮೆನ್ ಇನ್ ಬ್ಲಾಕ್ ನ ಹಿಡ್ಕೊಂಡಿರೋ ವ್ಯಕ್ತಿ ಯಾರು ಅಂತ ಹೇಳ್ಬೇಕು ಅಂದ್ರೆ ನನ್ ಮುಂದೆ ಮಂಡಿ ಊರಿ ಕುತ್ಕೋಬೇಕು ಅಂದಾಗ ಯಾಕೆ ಪೊಸೆಸ್ಡ್ ಆಗಿರೋ ವ್ಯಕ್ತಿಗೆ ಹೊಡೆಯೋಕೆ ಶುರು ಮಾಡ್ತಾನೆ. ಇಬ್ಬರ ನಡುವೆ ಜೋರಾಗಿ ಫೈಟ್ ನಡೀತಾ ಇದೆ. ಮನೆಯ ಹೊರಗೆ ಪಾಫನ್ ಅವರು ಜನರ ಸಹಾಯದಿಂದ ಮೆಟ್ಟಿಲುಗಳನ್ನ ತೆಗೆದು ಉಲ್ಟಾ ಫಿಕ್ಸ್ ಮಾಡ್ತಾ ಇದ್ದಾರೆ. ಆ ಆತ್ಮ ತಪ್ಪಿಸ್ಕೊಂಡು ಹೋಗ್ಬಾರ್ದು, ಅದಕ್ಕೆ ಕನ್ಫ್ಯೂಸ್ ಆಗ್ಲಿ ಅಂತ. ಈ ಆತ್ಮ ಜಾಸ್ತಿ ಪವರ್ಫುಲ್ ಇಲ್ಲ. ಯಾಕೆ ಕೈಯಲ್ಲಿ ಓಡಿಸ್ಕೊಂಡು ಸುಸ್ತಾಗಿ ಮನೆಯಿಂದ ಓಡ್ ಹೋಗೋಕೆ ನೋಡಿದಾಗ ಮೆಟ್ಟಿಲುಗಳು ಉಲ್ಟಾ ಇರೋದನ್ನ ನೋಡಿ ಇದಕ್ಕೆ ಕನ್ಫ್ಯೂಸ್ ಆಗೋಗುತ್ತೆ. ಈಗ ನಾನು ಕೆಳಗೆ
ಬೀಳ್ಬೇಕಾ ಮೇಲ್ ಹತ್ಬೇಕಾ ಅಂತ. ಆಗ ಯಾಕೆ ಬಾಯಿಲಿ ಒಳಗೆ ಅಂತ ಇವನನ್ನ ಎಳ್ಕೊಂಡ್ ಬಂದು ಚೆನ್ನಾಗಿ ಹೊಡೆದು ಮೂಲೆಗೆ ಕೂರಿಸಿ, ವುಮೆನ್ ಇನ್ ಬ್ಲಾಕ್ ನ ಕಂಟ್ರೋಲ್ ಮಾಡ್ತಿರೋ ವ್ಯಕ್ತಿ ಎಲ್ಲಿದ್ದಾನೆ ಹೇಳು, ಹೇಳಿದ್ರೆ ನಿನಗೆ ಮುಕ್ತಿ ಕೊಡಿಸ್ತೀನಿ ಎಂದಾಗ ಅವನು ಡಾನ್ ಕೊಮೋಟ್ ಅನ್ನೋ ಜಾಗದಲ್ಲಿ ಇದ್ದಾನೆ ಅಂತ ಹೇಳುತ್ತೆ ಈ ಆತ್ಮ. ನಂತರ ಈ ಆತ್ಮವನ್ನ ಪಾಫನ್ ಅವರು ಒಂದು ಮೀನಿನ ಒಳಗೆ ಆಹ್ವಾನಿಸ್ಕೊಂಡು ಆಮೇಲೆ ಮೀನನ್ನ ತಗೊಂಡು ಹೋಗಿ ಯಾಕೆ ಸುಟ್ಟಾಕ್ತಾನೆ. ಸೊ ಪಾಫನ್ ಮತ್ತೆ ಯಾಕಿಬ್ರು ಈಗ ಡಿಸ್ಕಷನ್ಗೆ ಕುತ್ಕೊಂಡಾಗ ಒಂದಷ್ಟು ವಿಷಯ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನ್ಯೂಸ್ ಪೇಪರ್ ಕಟಿಂಗ್ಸ್ ಅಲ್ಲಿ ಮಕ್ಕಳನ್ನ ಕೂಡ ವುಮೆನ್ ಇನ್ ಬ್ಲಾಕ್ ಸಾಯಿಸ್ತಿದ್ದಾಳೆ ಅನ್ನೋ ನ್ಯೂಸ್ ಇದೆ. ಮಕ್ಕಳ ದೇಹ ಎಲ್ಲ ಊದ್ಕೊಂಡು ಸಾವನ್ನಪ್ಪಿದರೆ, ಇಂಟರ್ನಲ್ ಆರ್ಗನ್ಸ್ ಎಲ್ಲ ಮಿಸ್ಸಿಂಗ್ ಆಗಿದಾವೆ ಅಂತ ನ್ಯೂಸ್ ಪೇಪರ್ಸ್ ಅಲ್ಲಿ ಬಂದಿದೆ. ಪಾರ್ಟ್ 1 ಅಲ್ಲೂ ಅಷ್ಟೇ ವುಮೆನ್ ಇನ್ ಬ್ಲಾಕ್ ಹುಡುಗಿಯರನ್ನ ಸಾಯಿಸಿ ದೇಹದ ಒಳಗಿರೋ ಅಂಗಗಳನ್ನ ತಗೊಂಡು ಹೋಗ್ತಾ ಇರ್ತಾಳೆ, ಅದನ್ನ ತಿಂತಾ ಇರ್ತಾಳೆ. ಇನ್ನ ಪಾಫನ್ ಅವರು ಒಂದು ಬುಕ್ ಅನ್ನ ಓದಿ ಪುವಾಂಗ್ ಅನ್ನೋ ಮಾಂತ್ರಿಕನ ಬಗ್ಗೆ ತಿಳ್ಕೊಂಡಿದ್ದಾರೆ. ಪುವಾಂಗ್ ಉತ್ತರದಿತ್ ಅನ್ನೋ ಹಳ್ಳಿಯಲ್ಲಿ ಸಣ್ಣ ಮನೆಯನ್ನ ಕಟ್ಕೊಂಡು ವಾಸವಾಗಿದ್ದ. ಅವನ ಕಂಟ್ರೋಲ್ ಅಲ್ಲಿ ಇದ್ದ ಒಂದು ದುಷ್ಟಶಕ್ತಿ ಆ ಹಳ್ಳಿಯ 3 ಜನರನ್ನ ಸಾಯಿಸಿ ಅವರ ದೇಹವನ್ನ ತಿಂದಿತ್ತು. ಇದರಿಂದ ಭಯಭೀತರಾದ ಜನರು ಬುದ್ಧಿಸ್ಟ್ ಮೋಂಕ್ ನ ಕರೆಸಿ ಪುವಾಂಗ್ ನ ಮನೆ ಮೇಲೆ ದಾಳಿ ಮಾಡಿದ್ರಿಂದ ಅವನು ಡಾನ್ ಕೊಮೋಟ್ ಅನ್ನೋ ಜಾಗಕ್ಕೆ ಓಡ್ ಹೋಗಿದ್ದ. ಅದಾದ್ಮೇಲೆ ಯಾರು ಅವನನ್ನ ನೋಡೇ ಇರಲ್ಲ. ಪಾಫನ್ ಮ್ಯಾಪ್ ನ ತೋರಿಸಿ ಹೇಳ್ತಾರೆ, ಇದೇ ಡಾನ್ ಕೊಮೋಟ್ ಅನ್ನೋ ಜಾಗ. ಇದು ದಟ್ಟ ಕಾಡಿನ ಪ್ರದೇಶ ಆಗಿದೆ. ಈ ಜಾಗದಲ್ಲಿ ತುಂಬಾನೇ ಆತ್ಮಗಳು ದುಷ್ಟಶಕ್ತಿಗಳೆಲ್ಲ ಇದಾವೆ. ಆ ಜಾಗಕ್ಕೆ ಹೋದ್ರೆ ದೆವ್ವಗಳ ಆರ್ಮಿ ಜೊತೆ ಹೋರಾಡ್ಬೇಕಾಗುತ್ತೆ ಅಂದಾಗ ನಾನು ಏನ್ ಮಾಡೋಕು ರೆಡಿ ಆಗಿದ್ದೀನಿ. ಆ ವುಮೆನ್ ಇನ್ ಬ್ಲಾಕ್ ಈಗ ವೀಕ್ ಆಗಿರೋ ಹಾಗೆ ಕಾಣ್ತಾ ಇದ್ದಾಳೆ, ಹಾಗಾಗಿ ಕೇವಲ ಮಕ್ಕಳನ್ನ ಬಲಿ ತಗೊಂತಾ ಇದ್ದಾಳೆ. ಮತ್ತೆ ಪುವಾಂಗ್ ಅನ್ನೋ ವ್ಯಕ್ತಿ ಅವಳಿಗೆ ಶಕ್ತಿ ತುಂಬುವಷ್ಟರಲ್ಲಿ ವುಮೆನ್ ಇನ್ ಬ್ಲಾಕ್ ನ ಹುಡುಕಿ ಅವಳನ್ನ ನಾಶ ಮಾಡಿ ನನ್ನ ಫ್ಯಾಮಿಲಿಯನ್ನ ಕಾಪಾಡಬೇಕು ಅಂದಾಗ ನಾನು ನಿನ್ ಜೊತೆ ಬರ್ತೀನಿ, ನೀನೊಬ್ನೇ ಹೋದ್ರೆ ಆಗಲ್ಲ ಅಂದಾಗ ಯಾಕೆ ಹೇಳ್ತಾನೆ, 3 ವರ್ಷದ ಹಿಂದೆ ನಡೆದಿದ್ದ ಘಟನೆಯಿಂದ ನೀವಿನ್ನು ಬುದ್ಧಿ ಕಲ್ತಿಲ್ವಾ ಅಂತ. ಏನಾಗಿತ್ತು ಅಂದ್ರೆ ಪಾರ್ಟ್ 1 ಅಲ್ಲೇ ನೋಡಿರೋ ಹಾಗೆ ಪೊಸೆಸ್ಡ್ ಆಗಿದ್ದ ಯಾಕ್ನ ತಂಗಿ ನೋಯ್ ಪಾಫನ್ ಅವರಿಗೆ ಶೂಟ್ ಮಾಡಿರ್ತಾಳೆ. ಆದ್ರೆ ಅವಳು ಸರಿಯಾಗಿ ಶೂಟ್ ಮಾಡ್ದಲೆ ಇವರು ಜಾಸ್ತಿ ಗಾಯ ಆಗದೆ ಬಚಾವಾಗಿದ್ದಾರೆ. ಸೊ ನೆಕ್ಸ್ಟಿನಲ್ಲಿ ಯಾಕ್ನ ಫ್ಯಾಮಿಲಿಯನ್ನ ತೋರಿಸ್ತಾರೆ. ಇಲ್ಲಿ ಯಾಕ್ನ ಇನ್ನೊಬ್ಳು ತಂಗಿ ಯಾರ್ಡ್ನ ಮದುವೆ ಪ್ರದೀತ್ ಅನ್ನೋ ಹುಡುಗನ ಜೊತೆ ಆಗ್ತಾ ಇದೆ. ಎಲ್ಲರೂ ಮದುವೆಯ ಮಾತುಕತೆ ನಡೆಸಬೇಕಾದ್ರೆ ಯಾಕ್ ಕೂಡ ಇಲ್ಲಿಗೆ ಬರ್ತಾನೆ. ಇವನನ್ನ ಕಂಡ್ರೆ ಸ್ವಲ್ಪ ಹುಡುಗನ ಮನೆ ಕಡೆಯವ್ರಿಗೆ ಆಗಲ್ಲ. ಯಾಕ್ ತುಂಬಾನೇ ರಫ್, ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಅಂತ. ಈಗ್ಲೂ ಅಷ್ಟೇ ನನ್ನ ತಂಗಿನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಕೈಕಾಲ್ ಮುರಿತೀನಿ ಅಂತ ಹೇಳಿ ಹೋಗ್ತಾನೆ. ರಾತ್ರಿ ಎಲ್ಲರೂ ಕುತ್ಕೊಂಡು ಊಟ ಮಾಡ್ಬೇಕಾದ್ರೆ ಯಾಕ್ ಅವರಮ್ಮ ಯಾಕೆ ಹೇಳ್ತಾರೆ, ಆ ದುಷ್ಟಶಕ್ತಿ 3 ವರ್ಷದಿಂದ ಮತ್ತೆ ಬಂದಿಲ್ಲ, ನೀನು ಈ ರೀತಿ ದೆವ್ವಗಳ ಹಿಂದೆ ಹೋಗೋದ್ ಬಿಟ್ಟು ಮನೆಗೆ ಬಂದಿರು ಅಂದಾಗ, ಇಲ್ಲ ನನ್ನನ್ನ ತಡಿಬೇಡಿ, ಆ ವುಮೆನ್ ಇನ್ ಬ್ಲಾಕ್ ನ ನಾಶ ಮಾಡ್ದೆ ನನಗೆ ಸಮಾಧಾನ ಆಗಲ್ಲ, ಅವಳು ಇವತ್ ಬರ್ಲಿಲ್ಲ ಅಂದ್ರೂ ನಾಳೆ ಯಾವತ್ತಾದ್ರೂ ಬರ್ಬೋದು, ರಿಸ್ಕ್ ತಗೊಳಕ್ ಆಗಲ್ಲ ಅಂದಾಗ ಯಾಕೆ ಅವರಪ್ಪ ಬೇಜಾರ್ ಮಾಡ್ಕೊಂಡು ಇಲ್ಲಿಂದ ಎದ್ದು ಹೋಗ್ತಾರೆ. ಯಾಕೆ ಏನಾದ್ರೂ ಆದ್ರೆ ಅಂತ ಇವ್ರಿಗೆ ಭಯ. ಯಾಕ್ನ ತಮ್ಮಂದಿರು ಕಿಟ್ಟಿ ಮತ್ತೆ ಸೇನಿ ಯಾಕೆ ಹೇಳ್ತಾ ಇದಾರೆ, ನಮ್ಮಪ್ಪ ರಾತ್ರಿ ಹೊತ್ತು ಮಲಗೋದೇ ಇಲ್ಲ, ಕಿಟಕಿ ಬಾಗ್ಲೆಲ್ಲ ಮುಚ್ಚಿ ಗನ್ ಹಿಡ್ಕೊಂಡು ಕೂತಿರ್ತಾರೆ, ರಾತ್ರಿ ಹೊತ್ತು ಯಾರೋ ಮನೆಯ ಸುತ್ತ ಓಡಾಡ್ತಿರೋ ಹಾಗೆಲ್ಲ ನಮ್ಗೆ ಅನ್ಸುತ್ತೆ ಅಂತ. ಸೊ ಯಾರ್ಡ್ನ ಮದುವೆಗೆ ವಾಪಸ್ ಬರ್ತೀನಿ ಅಂತ ಹೇಳಿ ಮುಂದಿನ ದಿನ ಯಾಕ್ ಪಾಫನ್ ಜೊತೆ ಡಾನ್ ಕೊಮೋಟ್ಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಕಾರ್ ಹಾಳಾಗುತ್ತೆ. ಡಾನ್ ಕೊಮೋಟ್ಗೆ ಹೋಗೋಕೆ ಕಾರ್ ರೆಂಟ್ಗೆ ಬೇಕು ಅಂತ ತುಂಬಾನೇ ಜನರನ್ನ ಇವರು ಕೇಳಿದ್ರು ಕೂಡ ಆ ಜಾಗದ ಹೆಸರು ಕೇಳಿನೇ ಯಾರು ಕಾರ್ ಬಾಡಿಗೆಗೆ ಕೊಡ್ತಿಲ್ಲ. ಇದೇ ಸಮಯಕ್ಕೆ ಲುಚಾಯ್ ಅನ್ನೋ ವ್ಯಕ್ತಿ ಯಾಕ್ ಡಾನ್ ಕೊಮೋಟೆಗೆ ಹೋಗ್ತಿರೋ ವಿಷಯ ಗೊತ್ತಾಗಿ ನಾನು ಕೂಡ ಅಲ್ಲಿಗೆನೆ ಹೋಗ್ತಾ ಇದ್ದೀನಿ, ನೀವು ಬೇಕಿದ್ರೆ ನಮ್ ಜೊತೆ ಬರ್ಬೋದು ಅಂತ ಹೇಳ್ತಾರೆ. ಮೊದ್ಲು ಯಾಕೆ ಅನ್ಕೊಂತಾನೆ ಇವರು ಬೇಟೆ ಆಡೋಕೆ ಅಲ್ಲಿಗೆ ಹೋಗ್ತಾ ಇರ್ಬೋದು ಅಂತ. ಆದ್ರೆ ಅಲ್ಲ, ಪಾಫನ್ ಅವರು ಪುವಾಂಗ್ ಅನ್ನೋ ಮಾಂತ್ರಿಕ ಉತ್ತರದಿತ್ ಅನ್ನೋ ಹಳ್ಳಿಯಲ್ಲಿ ಇದ್ದಾಗ 3 ಜನರನ್ನ ವುಮೆನ್ ಇನ್ ಬ್ಲಾಕ್ ಸಾಯಿಸಿದ್ಲು ಅಂತ ಹೇಳಿದ್ರಲ್ಲ, ಆ 3 ಜನ ಬೇರೆ ಯಾರು ಅಲ್ಲ, ಲುಚಾಯ್ ಅವರ ಮುತ್ತಾತನ್ ಮಕ್ಕಳು. ಸೊ ಈ ವಿಷಯ ಯಾಕೆ ಮತ್ತೆ ಪಾಫನ್ ಅವ್ರಿಗೆ ಗೊತ್ತಾಗ್ತಿದ್ದಂಗೆ ನಾವು ಕೂಡ ಪುವಾಂಗ್ ನ ಹುಡ್ಕೊಂಡೆ ಹೊರಟಿರೋದು, ನಡೀರಿ ನಿಮ್ ಜೊತೆನೆ ಬರ್ತೀವಿ ಅಂತ ಪಾಫನ್ ಮತ್ತೆ ಯಾಕೆ ಲುಚಾಯ್ ಅವರ ಕಾರಲ್ಲೇ ಹೊರಡ್ತಾರೆ. ಲುಚಾಯ್ ತಮ್ಮ ಜೊತೆ 4 ಜನರನ್ನ ಸಹಾಯಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ಇಬ್ಬರು ಲುಚಾಯ್ ಅವರ ಫ್ಯಾಮಿಲಿಗೆ ಸೇರಿದವರು. ಇವರ ಹೆಸರು ಜಿರಾಸಕ್ ಮತ್ತೆ ನವೀನ್. ಕೋಮ್ ಅನ್ನೋ ವ್ಯಕ್ತಿಯನ್ನ ಸಹಾಯಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ಸೆಮ್ ಅನ್ನೋ ಲೋಕಲ್ ಶಮನ್ನ ಕೂಡ ಕರ್ಕೊಂಡ್ ಬಂದಿದ್ದಾರೆ. ಇವ್ರಿಗೆ ದೆವ್ವ ಭೂತಗಳ ಬಗ್ಗೆ ತುಂಬಾನೇ ನಾಲೆಡ್ಜ್ ಇರುತ್ತೆ ಅಂತ. ಸೊ ಎಲ್ಲರೂ ಕಾಡಿಗೆ ಬರ್ತಾರೆ. ಇಲ್ಲಿ ಗಾಡಿ ಹೋಗಲ್ಲ, ಅದಕ್ಕೆ ನಡ್ಕೊಂಡೆ ಮುಂದೆ ಹೊರಡ್ತಾರೆ. ಆದ್ರೆ ಕಾಡಿನ ಒಳಗೆ ಎಂಟರ್ ಆಗೋಕ್ಕೂ ಮುಂಚೆ ಪಾಫನ್ ಅವರು ಪ್ರಕೃತಿಯಿಂದ ಪರ್ಮಿಷನ್ ಪಡ್ಕೊಳ್ಳೋಕೆ ಒಂದು ಆಚರಣೆಯನ್ನ ಮಾಡಿ, ನಾವು ಬೇಟೆ ಆಡೋಕೆ ಕಾಡಿಗೆ ಬಂದಿಲ್ಲ, ಒಬ್ಬ ವ್ಯಕ್ತಿಯನ್ನ ಹುಡ್ಕೋಕೆ ಒಳ್ಳೆ ಕೆಲಸಕ್ಕಾಗಿ ಕಾಡಿಗೆ ಬಂದಿದ್ದೀವಿ, ನಮಗೆ ಪರ್ಮಿಷನ್ ಕೊಡುವಂತ ಪ್ರಕೃತಿಗೆ ಕೇಳಿ ಒಂದು ಚಾಕುವನ್ನ ನೆಲಕ್ಕೆ ಚುಚ್ಚಿ ಸಣ್ಣ ಗುಂಡಿ ಮಾಡ್ತಾರೆ. ಇದಾದ್ಮೇಲೆ ಎಲ್ಲರೂ ಕಾಡಿಗೆ ಹೋದಾಗ ಇವರು ಚಾಕುವಿಂದ ಗುಂಡಿ ಮಾಡಿದ್ರಲ್ಲ, ಆ ಗುಂಡಿ ಮತ್ತೆ ಮಣ್ಣಿನಿಂದ ಮುಚ್ಚೋಗುತ್ತೆ. ಅಂದ್ರೆ ಕಾಡು ಇವರಿಗೆ ಒಳಗೆ ಹೋಗೋಕೆ ಪರ್ಮಿಷನ್ ಕೊಟ್ಟಿಲ್ಲ. ಒಂದು ರೀತಿ ಮುಂದೆ ಹೋಗ್ಬೇಡಿ ಅಂತ
ಕಾಡೆ ಇವರಿಗೆ ಹೇಳ್ದಂಗಿತ್ತು. ಜಿರಾಸಕ್ ಮತ್ತೆ ನವೀನ್ ಇಬ್ಬರ ಫ್ಯಾಮಿಲಿಯನ್ನ ವುಮೆನ್ ಇನ್ ಬ್ಲಾಕ್ ಸಾಯಿಸಿರ್ತಾಳೆ. ಆಗಿನಿಂದ ಲುಚಾಯೇ ಇವರಿಬ್ಬರನ್ನ ಬೆಳೆಸಿರೋದು. ಆದ್ರೆ ಒಳ್ಳೆ ಬುದ್ಧಿ ಕಲ್ತಿಲ್ಲ. ಈಗ್ಲೂ ಅಷ್ಟೇ ಯಾಕೆ ಉರ್ಕೊಳ್ಳೋ ಹಾಗೆ ಮಾತಾಡ್ತಿದ್ದಾರೆ. ಯಾಕೆ ಯಾವಾಗ ತಾಳ್ಮೆ ಕಳ್ಕೊಂತಾನೋ ನೋಡ್ಬೇಕು. ಯಾಕೆ ಲುಚಾಯ್ಗೆ ಕೇಳ್ತಾನೆ, ನೀವು ಅಂತದೇನ್ ಮಾಡಿದ್ರಿ, ನಿಮ್ ಮೂರವ್ರನ್ನ ವುಮೆನ್ ಇನ್ ಬ್ಲಾಕ್ ಸಾಯಿಸ್ತಾ ಇದ್ಲಲ್ಲ ಅಂದಾಗ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ ಸ್ನೇಹಿತರೆ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಸೈನಿಕರ ಸೀನ್ ನಡೆದಿದ್ದು 1854ರಲ್ಲಿ. ಈಗ ನಾವು 1893ಕ್ಕೆ ಬರ್ತೀವಿ. ಪುವಾಂಗ್ ಅನ್ನೋ ಮಾಂತ್ರಿಕನ ಮನೆ ಹತ್ರ ಉತ್ತರದಿತ್ ಹಳ್ಳಿಯ ಜನರು ಒಬ್ರು ಮೋಂಕ್ನ ಕರ್ಕೊಂಡ್ ಬಂದು ಇವರ ನೇತೃತ್ವದಲ್ಲಿ ಪುವಾಂಗ್ ಅವರ ಮನೆಯನ್ನ ಸುಟ್ಟಾಕೋಕೆ ಶುರು ಮಾಡ್ತಾರೆ. ಇವನ ಕಡೆಯಿಂದ ಹಳ್ಳಿಯಲ್ಲಿ ಸಾವುಗಳಾಗ್ತಾ ಇದೆ ಅಂತ. ಆದ್ರೆ ಮನೆಗೆ ಬೆಂಕಿ ಹಚ್ತಿದ್ದಂಗೆ ಒಳಗೆ ವುಮೆನ್ ಇನ್ ಬ್ಲಾಕ್ ಜೋರಾಗಿ ನಗಾಡ್ತಾ ಇದ್ದಾಳೆ. ಹೊರಗಿಂದ ಪುವಾಂಗ್ ಓಡ್ ಬಂದು ಜನರಿಗೆ ಬಾಯ್ಗ್ ಬಂದಂಗ್ ಬೈತಾ ಇದ್ದಾರೆ. ಇದೆಂತ ಕೆಲಸ ಮಾಡ್ಬಿಟ್ರಿ, ಅವಳು ಈಗ ಎಲ್ಲರನ್ನ ನಾಶ ಮಾಡ್ಬಿಡ್ತಾಳೆ ಅಂತ. ಯಾಕೆ ಹಿಂಗಂದ್ರು ಅಂತ ಸ್ನೇಹಿತರೆ ಮುಂದೆ ಗೊತ್ತಾಗುತ್ತೆ. ಸೊ ಈ ಘಟನೆ ಆದಾಗ್ಲಿಂದ ಲುಚಾಯ್ ಅವರ ಫ್ಯಾಮಿಲಿಯನ್ನ ವುಮೆನ್ ಇನ್ ಬ್ಲಾಕ್ ಕೊಲ್ಲೋಕೆ ಶುರು ಮಾಡ್ತಾಳೆ. ಲುಚಾಯ್ ಅವರ ತಂದೆ ತಾಯಿಯನ್ನ ಕೂಡ ಬಲಿ ತಗೊಂಡಿರ್ತಾಳೆ. ಅವಳನ್ನ ಕಳಿಸಿದ್ದೆ ಪುವಾಂಗ್ ಅಂತ ಲುಚಾಯ್ ಅನ್ಕೊಂಡಿದ್ದಾರೆ. ಆದ್ರೆ ಮುಂದೆ ಸತ್ಯ ಗೊತ್ತಾಗುತ್ತೆ. ಕಾಡಿನಲ್ಲಿ ಹಾಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಜಾಗದಲ್ಲಿ ಇವರ ಮುಂದೆ ಹಾವು ಬಂದು ನಿಂತ್ಕೊಳ್ಳುತ್ತೆ. ಏನೇ ಮಾಡಿದ್ರು ಇವ್ರಿಗೆ ಮುಂದೆ ಹೋಗೋಕೆ ಬಿಡ್ದಲೇ ಇದ್ದಾಗ ಪಾಫನ್ ಹೇಳ್ತಾರೆ, ಕಾಡು ಈ ಹಾವನ್ನ ಕಳಿಸಿದೆ ನಮಗೆ ವಾರ್ನ್ ಮಾಡೋಕೋಸ್ಕರ ಅಂತ. ಆದರೆ ಸೆಮ್ ಚಾಕು ತಗೊಂಡು ಹಾವನ್ನ ಕೊಲ್ಲೋಕೆ ಬಂದಾಗ ಹಾವು ಇವರ ಕಣ್ಣಿಗೆ ಕಚ್ಚಿ ಮುಖವನ್ನ ಕಿತ್ತಾಕಿ ಸಾಯಿಸ್ಬಿಡುತ್ತೆ. ಹಿಂದೆನೆ ಜಿರಾಸಕ್ ಸುಮ್ನಿಲ್ದಲೆ ಹಾವಿಗೆ ಶೂಟ್ ಮಾಡ್ಬಿಡ್ತಾನೆ. ಇದರಿಂದ ಯಾಕೆ ಮತ್ತೆ ಪಾಫನ್ಗೆ ತುಂಬಾನೇ ಕೋಪ ಬಂದು, ಇಂಥವ್ರ ಜೊತೆ ಇದ್ರೆ ನಾವು ಬದುಕುಳಿ ಅಲ್ಲ ಅಷ್ಟೇ, ನಮ್ಮ ಸಹಾಯಕ್ಕೆ ಬಂದ ಹಾವನ್ನ ಸಾಯಿಸಿದರೆ ನಮ್ ಪಡೆಗೆ ನಾವು ಹೋಗ್ತೀವಿ, ನೀವು ನಿಮ್ ದಾರಿಯಲ್ಲಿ ಹೋಗಿ ಎಂದಾಗ ಲುಚಾಯ್ ಕ್ಷಮೆ ಕೇಳಿ, ನೀವ್ ಹೇಳ್ದಂಗೆ ನಾವು ಕೇಳ್ತೀವಿ ಎಂದಾಗ ನೀವ್ ಕೇಳ್ತೀರಾ, ಆ ಜಿರಾಸಕ್ ಕೇಳ್ಬೇಕಲ್ಲ ಅಂತ ಯಾಕೆ ಹೇಳ್ತಾನೆ. ಜಿರಾಸಕ್ ಯಾಕೆ ಹೊಡೆಯೋರಂಗೆ ಬಂದು ಕೈಯಲ್ಲೇ ಚೆನ್ನಾಗಿ ಓಡಿಸ್ಕೊಂತಾನೆ. ಈಗ ಬಾಲ ಮುದುರ್ಕೊಂಡು ಯಾಕ್ನ ಹಿಂದೆ ಸೈಲೆಂಟ್ ಆಗಿ ಹೊಡ್ತಾನೆ. ಇನ್ನೊಂದ್ ಕಡೆ ಯಾಕ್ನ ಮನೆಯಲ್ಲಿ ಅವರಪ್ಪ ರಾತ್ರಿ ಚೇರ್ ಮೇಲೆ ಕುತ್ಕೊಂಡು ಮಲಗ್ಬಿಟ್ಟಿದ್ದಾರೆ. ರೂಮಲ್ಲಿ ಯಾಡ್ ಮತ್ತೆ ಅವಳ ತಂಗಿ ಹನ್ಸ ಮಾತಾಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಹನ್ಸ ಅನ್ನ ವುಮೆನ್ ಇನ್ ಬ್ಲಾಕ್ ಪೊಸೆಸ್ ಮಾಡ್ಕೊಂಡು ಯಾಡ್ಗೆ ಹೇಳ್ತಾಳೆ, ನನ್ನಿಂದ ನೀವ್ ಯಾರು ತಪ್ಪಿಸ್ಕೊಳೋಕೆ ಆಗಲ್ಲ, ನಾನು ವಾಪಸ್ ಬಂದಿದ್ದೀನಿ ಅಂತ ಹೇಳಿ ಒಂದು ಹಲ್ಲನ್ನ ಕಿತ್ತು ಕೈಯಲ್ಲಿ ಹಿಡ್ಕೊಂತಿದ್ದಂಗೆ ಯಾಡ್ ಹೆದರ್ಕೊಂಡು ಕಿರ್ಚಾಡ್ತಾ ರೂಮ್ ನ ಡೋರ್ ಅನ್ನ ತೆಕ್ಕೊಂಡು ಹೊರಗೆ ಹೋಗೋ ಅಷ್ಟ್ರಲ್ಲಿ ವುಮೆನ್ ಇನ್ ಬ್ಲಾಕ್ ರೂಮ್ ನ ಡೋರ್ ಓಪನ್ ಮಾಡ್ಕೊಂಡು ಒಳಗೆ ಬಂದು ಯಾಡ್ನ ಕತ್ತಿಸ್ಕೋಕೆ ಮುಂದಾಗ್ತಾಳೆ. ಆದ್ರೆ ಸರಿಯಾದ ಸಮಯಕ್ಕೆ ಬೇರೆಯವರೆಲ್ಲ ಓಡ್ ಬಂದು ಯಾಡ್ನ ಕಾಪಾಡಿದ್ರು. ಡಾಂಕೊಮೋಟ್ ಅಲ್ಲಿ ರಾತ್ರಿ ಆಗೋಗಿದೆ ಅಂತ ಎಲ್ಲರೂ ಮರದ ಕೊಂಬೆ ರೆಂಬೆ ಎಲ್ಲ ಕಟ್ ಮಾಡ್ಕೊಂಡು ಮರದ ಮೇಲೆ ಒಂದು ಪ್ಲಾಟ್ಫಾರ್ಮ್ ಕಟ್ಕೊಂಡು ಅಲ್ಲೇ ಎಲ್ಲ ಕುತ್ಕೊಂಡಿದ್ದಾರೆ. ಲುಚಾಯ್ ಹೇಳ್ತಾರೆ, ನಿಮಗೆ ಏನೇ ಕೇಳಿಸಿದ್ರು ಏನೇ ಕಾಣಿಸಿದ್ರು ಕೆಳಗೆ ಮಾತ್ರ ಇಳಿಬೇಡಿ, ಅವುಗಳು ಕರೀದೇ ಇದ್ರು ಕೂಡ ನಾವೇ ಅವರ ಬಳಿ ಹೋದಂಗಾಗುತ್ತೆ ಆಮೇಲೆ ಅಂತ ಹೇಳ್ತಾರೆ. ಪಾಫನ್ ಯಾಕೆ, ನನಗೆ ಪರಿಚಯ ಇರೋ ಆರ್ಮಿ ಫ್ರೆಂಡ್ಗೆ ಹೇಳಿ ಬಂದಿದ್ದೀನಿ, ಎಮರ್ಜೆನ್ಸಿ ಅಂದಾಗ ನಾನು ಫ್ಲೇರ್ಸ್ ನ ಹಾರಿಸ್ತೀನಿ, ಆಗ ಅವನು ಹೆಲಿಕಾಪ್ಟರ್ ಎತ್ಕೊಂಡ್ ಬಂದು ನಮ್ಮನ್ನ ಕಾಪಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಜಿರಾಸಕ್ಕೆ ಇನ್ನು ಯಾಕ್ನ ಮೇಲೆ ಕೋಪ ಇದೆ. ಇದೆಲ್ಲ ಆಗ್ಲಿ ಯಾಕೆ ಒಂದು ಗತಿ ಕಾಣಿಸ್ಬೇಕು ಅಂತ ಮೆಲ್ಲಗೆ ಹೇಳ್ಬೇಕಾದ್ರೆ ಲುಚಾಯ್ ಹೇಳ್ತಾರೆ, ಅವನು ಇಲ್ಲಿಗೆ ಸಾಯೋಕೆ ಮತ್ತೆ ಸಾಯಿಸೋಕೆ ಎರಡಕ್ಕೂ ರೆಡಿ ಆಗೇ ಬಂದಿದ್ದಾನೆ, ನೀನು ಮತ್ತೆ ಬಾಲ ಬಿಚ್ಚಿದ್ರೆ ಇಲ್ಲೇ ನಿನ್ನ ಯಾಕೆ ಹೂತಾಕ್ಬಿಡ್ತಾನೆ, ಸುಮ್ನಿರು ಅಂತ. ಇದೇ ಸಮಯಕ್ಕೆ ದೆವ್ವಗಳ ಕಾಟ ಒಂದೊಂದಾಗಿ ಶುರು ಆಯ್ತು. ಸಾವನ್ನಪ್ಪಿರೋ ಸೆಮ್ ಅವರ ಆತ್ಮ ಕೂಡ ಬಂದು ನಾನು ಇನ್ನೂ ಬದುಕಿದ್ದೀನಿ, ನನ್ನನ್ನ ಕಾಪಾಡಿ ಅಂತ ಹೇಳ್ತಾ ಇದೆ. ಇವ್ರಿಗೆ ಗೊತ್ತಾಯ್ತು ಇವನು ಬದುಕಿಲ್ಲ, ಆತ್ಮ ಬಂದಿರೋದು ಅಷ್ಟೇ ಅಂತ. ಆದ್ರೆ ಇವರನ್ನ ಪ್ಲಾಟ್ಫಾರ್ಮ್ ಇಂದ ಕೆಳಗೆ ಇಳಿಸೋಕೆ ಆತ್ಮಗಳು ಮರದಿಂದ ಬರ್ತಾ ಇದ್ದಾವೆ. ಇವರೆಲ್ಲ ಹೆದರ್ಕೊಂಡು ಮರದಿಂದ ಕೆಳಗೆ ಇಳಿಯೋ ಹಾಗೆ ಮಾಡೋಕೆ, ಆದ್ರೆ ಯಾರು ಕೆಳಗೆ ಇಳಿತಾ ಇಲ್ಲ. ಜಿರಾಸಕ್ ಒಬ್ಬ ಕೆಳಗೆ ಇಳಿದು ಬಂದ್ಬಿಡ್ತಾನೆ. ಯಾಕಂದ್ರೆ ಪಾಫನ್ ಅವರೇ ಈ ರೀತಿ ಮಾಡೋದಕ್ಕೆ ಹೇಳಿದ್ದ ಹಾಗೆ ಇವನಿಗೆ ಮಾತ್ರ ಕೇಳಿಸಿದೆ. ನಾನು ನಿನಗೆ ಕೆಳಗೆ ಇಳಿಯೋಕೆ ಹೇಳೇ ಇಲ್ಲ, ವಾಪಸ್ ಮೇಲೆ ಬಾ ಅಂತ ಪಾಫನ್ ಅವರು ಹೇಳ್ತಾರೆ. ಆದ್ರೆ ಇವನನ್ನ ಮೇಲೆ ಹತ್ತೋಕೆ ಆತ್ಮಗಳು ಬಿಡ್ತಿಲ್ಲ. ಗಾಬರಿಯಾಗಿ ಇವನು ಆತ್ಮಗಳ ಮೇಲೆ ಶೂಟ್ ಮಾಡ್ತಿದ್ದಾನೆ. ಆದ್ರೆ ನಾರ್ಮಲ್ ಬುಲೆಟ್ಸ್ ಇಂದ ಏನು ಆಗಲ್ಲ. ಪಿಟ್ಸಮೋನ್ ಅನ್ನೋ ವಸ್ತುವಿಂದ ಮಾಡಿರೋ ಪವಿತ್ರವಾದ ಬುಲೆಟ್ಸ್ ಇಂದ ಮಾತ್ರ ಅವುಗಳು ನಾಶ ಆಗೋಕೆ ಸಾಧ್ಯ. ಆ ಬುಲೆಟ್ಸ್ ಇರೋದು ಯಾಕತ್ರ. ಈಗ ಜಿರಾಸಕ್ಗೆ ಪ್ಲಾಟ್ಫಾರ್ಮ್ ಮೇಲೆ ಆತ್ಮಗಳಿರೋ ಹಾಗೆ ಕಾಣ್ತಾ ಇದೆ. ಹಾಗಾಗಿ ಅಲ್ಲಿರೋರ ಮೇಲೆ ಒಂದೇ ಸಮ ಫೈರ್ ಮಾಡ್ತಾ ಇದ್ದಾನೆ. ಇದರಿಂದ ಮೇಲಿರೋರು ಕೂಡ ವಿಧಿ ಇಲ್ಲದೆ ಕೆಳಗೆ ಇಳಿದು ಬರ್ಬೇಕಾಯ್ತು. ಮಿಸ್ ಆಗಿ ಜಿರಾಸಕ್ ಲುಚಾಯ್ ಜೊತೆ ಬಂದಿದ್ದ ಕೋಮ್ಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಆಮೇಲೆ ಆತ್ಮಗಳು ಇವನು ಗನ್ನ ತನ್ನ ಮುಖದ ಹತ್ರ ಹಿಡ್ಕೊಂಡು ಇವನೇ ತನಿಗೆ ಶೂಟ್ ಮಾಡ್ಕೊಳ್ಳೋ ಹಾಗೆ ಮಾಡಿದ್ರಿಂದ ಜಿರಾಸಕ್ನ ತಲೆ ಪೂರ್ತಿ ಛಿದ್ರ ಆಗೋ ಹಾಗೆ ಇವನೇ ಶೂಟ್ ಮಾಡ್ಕೊಂಡು ಸಾವನ್ನಪ್ತಾನೆ. ಹಿಂದೆನೆ ಖೋಮ್ ಮತ್ತೆ ಜಿರಾಸಕ್ನ ಆತ್ಮ ಎದ್ ಬಂದು ಇವರ ಮೇಲೆ ದಾಳಿ ಮಾಡೋಕೆ ನೋಡಿದಾಗ ಯಾಕೆ ಖೋಮ್ಗೆ ಒಂದು ಪಂಚ್ ಹೊಡೆದು ಜಿರಾಸಕ್ಗೆ ತನ್ನ ಪವಿತ್ರವಾದ ಬುಲೆಟ್ ಇಂದ ಶೂಟ್ ಮಾಡಿ ನಾಶ ಮಾಡ್ತಾನೆ. ಈಗ ಏನ್ ಮಾಡೋದು, ಎಲ್ಲ ಆತ್ಮಗಳು ಇಲ್ಲಿಗೆ ಬರ್ತಾ ಇದಾವೆ ಅಂತ ಎಲ್ಲರೂ ಯೋಚನೆ ಮಾಡ್ಬೇಕಾದ್ರೆ ಪಾಫನ್ ಹೇಳ್ತಾರೆ, ನಾವು ಸಾಲ್ಟ್ ಲೀಕ್ ಅನ್ನೋ ಜಾಗವನ್ನ ಹುಡುಕ್ಬೇಕು. ಅಂದ್ರೆ ಪ್ರಾಣಿಗಳು ಇಂಥ ಜಾಗದಲ್ಲಿರೋ ಉಪ್ಪು ಮತ್ತೆ ಬೇರೆ ಬೇರೆ ಮಿನರಲ್ಸ್ ನ
ನೆಕ್ಕಿ ತಮ್ಮ ದೇಹಕ್ಕೆ ಪೌಷ್ಟಿಕಾಂಶವನ್ನ ಪಡ್ಕೊಂತವೆ. ಆ ಜಾಗ ಕೂಡ ಪವಿತ್ರವಾದದ್ದು, ಅಲ್ಲಿ ಆತ್ಮಗಳು ಬರಲ್ಲ ಅಂದಾಗ ಇವ್ರು 4 ಜನ ಸಾಲ್ಟ್ ಲೇಕ್ ನ ಹುಡ್ಕೊಂಡು ಓಡ್ತಾ ಇದ್ದಾರೆ. ದಾರಿಯಲ್ಲಿ ಆತ್ಮಗಳು ಅಡ್ಡ ಬಂದಾಗ ಯಾಕೆ ಶೂಟ್ ಮಾಡಿ ಅವುಗಳನ್ನ ನಾಶ ಮಾಡ್ತಾ ಇದ್ದಾನೆ, ಆದ್ರೆ ಬುಲೆಟ್ಸ್ ಎಲ್ಲ ಖಾಲಿ ಮಾಡ್ಕೊಳ್ಳೋಕೆ ಆಗಲ್ಲ. ವುಮೆನ್ ಇನ್ ಬ್ಲಾಕ್ ಗೋಸ್ಕರ ಬುಲೆಟ್ಸ್ ಉಳಿಸ್ಕೋಬೇಕು. ಕೊನೆಗೂ ಇವರಿಗೆ ಸಾಲ್ಟ್ ಲೇಕ್ ಸಿಗುತ್ತೆ. ಪ್ರಾಣಿಗಳು ಇಲ್ಲಿಗೆ ಬಂದು ಮಿನರಲ್ಸ್ ನ ತಿಂದಿರೋ ಮಾರ್ಕ್ ಎಲ್ಲ ಆಗಿದೆ. ಈ ಜಾಗಕ್ಕೆ ಯಾವುದೇ ಆತ್ಮ ಬರಲ್ಲ, ನಾವು ಅವುಗಳಿಗೆ ಒಳಗೆ ಬರೋಕೆ ಪರ್ಮಿಷನ್ ಕೊಡಬಾರ್ದು ಅಷ್ಟೇ ಅಂತ ಪಾಫನ್ ಹೇಳ್ತಾರೆ. ಆದ್ರೆ ಇಲ್ಲಿರೋದು 3 ಜನ ಮಾತ್ರ. ನವೀನ್ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ಓಡ್ ಬರ್ಬೇಕಾದ್ರೆ ದೆವ್ವಗಳು ಇವನ ದಾರಿ ತಪ್ಪಿಸಿ ಈಗ 100 ದೆವ್ವಗಳು ಇವನ ಮೇಲೆ ದಾಳಿ ಮಾಡೋಕೆ ಬಂದು ವಾಪಸ್ ಹೋಗ್ತವೆ. ಯಾಕಂದ್ರೆ ಇವನ ಮೇಲೆ ಹಿಂದೆಯಿಂದ ಬಂದು ಹುಲಿ ದಾಳಿ ಮಾಡಿ ಇವನ ದೇಹವನ್ನ ಅರ್ಧ ಭಾಗ ಕಟ್ ಮಾಡಿ ಬಿಸಾಕುತ್ತೆ. ಇದು ಈಗ ನವೀನ್ ನ ರೂಪದಲ್ಲಿ ಸಾಲ್ಟ್ ಲೇಕ್ ಹತ್ರ ಬಂದು ನನಗೆ ಭಯ ಆಗ್ತಾ ಇದೆ, ನನಗೂ ಒಳಗೆ ಬರೋಕೆ ಪರ್ಮಿಷನ್ ಕೊಡಿ ಅಂದಾಗ ಯಾವುದೇ ಮನುಷ್ಯ ಆಗ್ಲಿ ಅವನ ಹಿಂದೆ ದೆವ್ವಗಳು ದಾಳಿ ಮಾಡೋಕೆ ಬರೋ ಅಂತ ಸಂದರ್ಭದಲ್ಲೂ ನಾನು ಬರಲ್ಲ ಅಂತ ಪರ್ಮಿಷನ್ ಕೇಳಲ್ಲ. ನನಗೆ ಗೊತ್ತು ನೀನು ನವೀನ್ ಅಲ್ಲ ಅಂತ ಯಾಕೆ ಹೇಳಿದಾಗ ಹುಲಿ ತನ್ನ ನಿಜವಾದ ರೂಪಕ್ಕೆ ಬಂದು ಈಗ ಏನು ಮಾಡಕ್ಕಾಗಲ್ಲ ಅಂತ ವಾಪಸ್ ಹೋಗುತ್ತೆ. ಮುಂದಿನ ದಿನ ಬೆಳಗ್ಗೆ ಆಗೋವರೆಗೂ ಇಲ್ಲೇ ಇದ್ದು ಆಮೇಲೆ ಮತ್ತೆ ಕಾಡಿನೊಳಗೆ ಹೋದಾಗ ಕೊನೆಗೂ ಇವರಿಗೆ ಪುವಾಂಗ್ ಇರೋ ಜಾಗ ಏನೋ ಸಿಗುತ್ತೆ. ಇಲ್ಲಿ ಪುವಾಂಗ್ ವಾಮಾಚಾರಕ್ಕೆ ಬಳಸಿರೋ ವಸ್ತುಗಳು, ಗೊಂಬೆಗಳೆಲ್ಲ ಇದೆ. ವುಮೆನ್ ಇನ್ ಬ್ಲಾಕ್ ನ ರೀತಿ ಇರೋ ಗೊಂಬೆ ಕೂಡ ಇದೆ. ಆದ್ರೆ ಪುವಾಂಗ್ ಇಲ್ಲಿ ಇಲ್ಲ. ನಾನು ಹೊರಗೆ ಹೋಗಿ ಪುವಾಂಗ್ ನ ನೋಡ್ತೀನಿ ಅಂತ ಪಾಫನ್ ಹೊರಗೆ ಬಂದಾಗ ಒಂದು ಜಾಗದಲ್ಲಿ ಕೆಸರೊಳಗಿಂದ ಪುವಾಂಗ್ ಎದ್ದು ಬರ್ತಾ ಇದ್ದಾರೆ. ತಕ್ಷಣ ಯಾಕ್ಗೆ ಸಿಗ್ನಲ್ ಕೊಡೋಕೆ ಪಾಫನ್ ಗಾಳಿಯಲ್ಲಿ ಫೈರ್ ಮಾಡ್ತಾರೆ. ಯಾಕೆ ಬರೋಷ್ಟರಲ್ಲಿ ಪುವಾಂಗ್ ತಮ್ಮ ಮಂತ್ರಶಕ್ತಿಯಿಂದ ತಮ್ಮ ಕೈಯಲ್ಲಿ ಇರೋ ವೂಡು ಡಾಲ್ ನ ಕತ್ತನ್ನ ಇಸುಕ್ತಾ ಇದ್ದಾರೆ. ಇದರಿಂದ ಪಾಫನ್ ಅವ್ರಿಗೇನೆ ಕತ್ತಿ ಸಿಕ್ತಂಗಾಗಿ ಇವರು ಪ್ರಜ್ಞೆ ತಪ್ತಾರೆ. ಹಿಂದೆನೆ ಯಾಕೆ ಬಂದು ನೀನು ಹಿಡ್ಕೊಂಡಿರೋ ವುಮೆನ್ ಇನ್ ಬ್ಲಾಕ್ ಎಲ್ಲಿ ಅಂದಾಗ ಅವಳನ್ನ ನಾನ್ ಹಿಡ್ಕೊಂಡಿರೋದಲ್ಲ ಕಣಪ್ಪ, ಅವಳೇ ನನ್ನನ್ನ ಹಿಡ್ಕೊಂಡಿರೋದು, ನಾನು ಅವಳ ಕಪಿಮುಷ್ಟಿಯಿಂದ ಹೊರಗೆ ಬರ್ಬೇಕು ಅಂತಾನೆ ಹೆಚ್ಚು ಕಡಿಮೆ 100 ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಪುವಾಂಗ್ ಹೇಳಿದಾಗ ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. 1854ರಲ್ಲಿ ಗಾಯಗೊಂಡಿದ್ದ ಸೈನಿಕನ ಬಾಯಿಯ ಒಳಗೆ ತನ್ನ ನಾಲಿಗೆಯನ್ನ ಹಾಕಿ ವುಮೆನ್ ಇನ್ ಬ್ಲಾಕ್ ಇವನನ್ನ ಕಾಪಾಡಿದ್ಲಲ್ಲ, ಆ ಸೈನಿಕ ಬೇರೆ ಯಾರು ಅಲ್ಲ, ಪುವಾಂಗ್ ಆಗಿದ್ದಾನೆ. ಆ ಘಟನೆ ಆಗಿ ಸುಮಾರು 120 ವರ್ಷ ಆಗಿದ್ರು ಪುವಾಂಗ್ ಇನ್ನು ಹೇಗೆ ಬದುಕಿದ್ದಾರೆ ಅಂದ್ರೆ ಇವರ ಹೊಟ್ಟೆಯಲ್ಲಿ ವುಮೆನ್ ಇನ್ ಬ್ಲಾಕ್ ನ ನಾಲಿಗೆ ಇರೋದ್ರಿಂದ. ಇದರಿಂದ ಇವ್ರಿಗೆ ಸದ್ಯಕ್ಕೆ ಸಾವೇ ಇಲ್ಲ. ಇವರ ಸಹಾಯದಿಂದ, ವಾಮಾಚಾರದ ಸಹಾಯದಿಂದ ವುಮೆನ್ ಇನ್ ಬ್ಲಾಕ್ ಗೋಸ್ಕರ ಜನರನ್ನ ಹುಡುಕಿ ಅವಳಿಗೆ ಬಲಿ ಕೊಡ್ತಾ ಇದ್ದಾರೆ ಪುವಾಂಗ್. ಇವರ ಮಕ್ಕಳನ್ನ ಕೂಡ ಅವಳು ಬಿಟ್ಟಿರಲ್ಲ. ಬೇರೆ ದಾರಿ ಇಲ್ಲದೆ ವುಮೆನ್ ಇನ್ ಬ್ಲಾಕ್ ನ ಮಾತನ್ನ ಕೇಳಲೇಬೇಕು ಅಂತ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿದ್ದಾರೆ ಪುವಾಂಗ್ ಹೇಳ್ತಾರೆ ಅವಳು ಜನರನ್ನ ಸಾಯಿಸಿ ಅವರ ದೇಹದ ಅಂಗಗಳನ್ನ ತಿಂತಾಳೆ. ಅವಳಿಗೆ ಸಹಾಯ ಮಾಡ್ತಿರೋದೆ ನಾನು. ನನ್ನಿಂದ ಜನರು ಸಾವನ್ನಪ್ತಾ ಇದ್ದಾರೆ ಅಂತ ಅವಳನ್ನ ಒಂದು ದಿನ ನನ್ನ ಮನೆಯಲ್ಲಿ ಕೂಡ್ ಹಾಕಿ ದಿಗ್ಬಂಧನ ಮಾಡಿ ಅವಳಿಂದ ಮತ್ತೆ ಯಾರಿಗೂ ತೊಂದರೆ ಆಗದಂಗೆ ಮಾಡಿದ್ದೆ. ಆದ್ರೆ ಈ ಲುಚಾಯ್ನ ಮುತ್ತಾತ ಮತ್ತೆ ಉತ್ತರದಿತ್ನ ಹಳ್ಳಿಯ ಜನರು ಬಂದು ನನ್ನ ಮನೆಯನ್ನ ಸುಟ್ಟಾಕಿದ್ರಿಂದ ಅವಳು ಮತ್ತೆ ಜನರನ್ನ ಕೊಲ್ಲೋಕೆ ಶುರು ಮಾಡಿದ್ಲು. ಅದಕ್ಕೆ ನಾನು ಈಗ ಅವಳಿಗೆ ಸಹಾಯ ಮಾಡೋದೇ ಬೇಡ ಅಂತ ಒಂದು ದಾರಿಯನ್ನ ಕಂಡ್ಕೊಂಡೆ ಅಂತ ತಮ್ಮ ಕೈಯಲ್ಲಿ ಇರೋ ಬ್ರೇಸ್ಲೆಟ್ ನ ತೋರಿಸ್ತಾರೆ. ಈ ಮಂತ್ರಶಕ್ತಿ ಇರೋ ಬ್ರೇಸ್ಲೆಟ್ ನ ನಾನು ಹಾಕೊಂಡ್ ಬಂದು ಈ ಕಾಡಿನಲ್ಲಿ ವಾಸವಾಗಿದ್ದೀನಿ. ಇದನ್ನ ಹಾಕೊಳ್ಳೋದ್ರಿಂದ ಅವಳ ಕಣ್ಣಿಗೆ ನಾನು ಅದೃಶ್ಯವಾಗಿರ್ತೀನಿ. ಅವಳೇನಾದ್ರೂ ನನ್ನ ಹತ್ರ ಬಂದು ನನ್ನ ಹೊಟ್ಟೆಯಲ್ಲಿರೋ ಅವಳ ನಾಲಿಗೆಯನ್ನ ವಾಪಸ್ ಪಡ್ಕೊಂಡ್ಲು ಅಂದ್ರೆ ಅವಳು ತುಂಬಾನೇ ಶಕ್ತಿಶಾಲಿ ಆಗೋಗ್ತಾಳೆ ಅಂತ ಪುವಾಂಗ್ ಹೇಳ್ತಿದ್ದಂಗೆ ಬ್ರೇಸ್ಲೆಟ್ ಇರೋ ಕೈಯನ್ನೇ ಲುಚಾಯ್ ಕಟ್ ಮಾಡ್ಬಿಡ್ತಾರೆ. ಪುವಾಂಗ್ ಇಲ್ಲೇ ಇದ್ದಾನೆ, ಬಾ ಅಂತ ವುಮೆನ್ ಇನ್ ಬ್ಲಾಕ್ ನ ಕರಿತಾ ಇದ್ದಾರೆ. ಯಾಕಂದ್ರೆ ಲುಚಾಯ್ ವುಮೆನ್ ಇನ್ ಬ್ಲಾಕ್ ಜೊತೆನೆ ಡೀಲ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಇವರು ಪುವಾಂಗ್ ನ ಹುಡುಕಿದ್ರೆ ಇವರ ಫ್ಯಾಮಿಲಿಯನ್ನ ಕೊಲ್ಲೋದಿಲ್ಲ ಅಂತ ವುಮೆನ್ ಇನ್ ಬ್ಲಾಕ್ ಹೇಳಿರ್ತಾಳೆ. ಈ ರೀತಿ ಡೀಲ್ ಮಾಡ್ಕೊಳ್ಳೋರು ಯಾರು ಉದ್ಧಾರನೇ ಆಗಿಲ್ಲ. ನೋಡೋಣ ಇವ್ರ ಕತೆ ಏನಾಗುತ್ತೆ ಅಂತ. ಯಾಕೆ ಲುಚಾಯ್ಗೆ ಚೆನ್ನಾಗಿ ಬೈಬೇಕಾದ್ರೆ ಪುವಾಂಗ್ ನಿನ್ ಮುತ್ತಾತ ಮಾಡಿದ ತಪ್ಪನ್ನ ನೀನು ಮತ್ತೆ ಮಾಡ್ತಾ ಇದ್ಯಾ, ನಾನು ಯಾವಾಗ ಸಾಯ್ತೀನೋ ಅಂತಾನೆ ಕಾಯ್ತಾ ಇದ್ದೆ, ಆದ್ರೆ ನಿಮ್ಮೆಲ್ಲರನ್ನ ಈಗ ಅವಳು ಸಾಯಿಸ್ತಾಳೆ, ಹಾಗಾಗಿ ಯಾಕೆ ಇದು ನಿನ್ನ ಜವಾಬ್ದಾರಿ ಅವಳನ್ನ ನಾಶ ಮಾಡೋದು ಅಂತ ಹೇಳಿದಾಗ ಇವರೆಲ್ಲರಿಗೂ ಪಿಸುಧ್ವನಿಯಲ್ಲಿ ವುಮೆನ್ ಇನ್ ಬ್ಲಾಕ್ ಮಂತ್ರ ಹೇಳ್ತಿರೋದು ಕೇಳಿಸುತ್ತೆ. ಇದರಿಂದ ಯಾಕೆ ಮತ್ತೆ ಲುಚಾಯ್ ಪ್ರಜ್ಞೆ ತಪ್ಪೋಕೆ ಮುಂದಾದಾಗ ಪ್ರಜ್ಞೆ ತಪ್ಪಬಾರ್ದು ಅಂತ ಯಾಕೆ ಲೈಟರ್ ಇಂದ ಕೈ ಸುಟ್ಕೊಂತಾ ಇದ್ದಾನೆ. ಲುಚಾಯ್ ತಮ್ಮ ಕಾಲಿಗೆ ಚಾಕು ಹಾಕೊಂತಾರೆ. ಇದೇ ಸಮಯಕ್ಕೆ ಅವಳು ಬಂದು ಪುವಾಂಗ್ ಅವರ ಬಾಯಿಯ ಒಳಗೆ ಕೈ ಹಾಕಿ ತನ್ನ ನಾಲಿಗೆಯನ್ನ ವಾಪಸ್ ಪಡ್ಕೊಂತಾಳೆ. ಇದಾಗ್ತಿದ್ದಂಗೆ ಮೊದಲನೇ ಕೆಲಸ ಅವಳು ಮಾಡೋದೇ ಲುಚಾಯ್ನ ಸಾಯಿಸೋದು. ಆಮೇಲೆ ಯಾಕೋ ಕೂಡ ತನಿಗೆ ತಾನೇ ಶೂಟ್ ಮಾಡ್ಕೊಂಡು ಸಾಯೋ ಹಾಗೆ ಮಾಡ್ತಾಳೆ. ಸೊ ಇಲ್ಲಿಗೆ ಈ ಸೀನ್ ಕಟ್ ಆಗಿ ನೆಕ್ಸ್ಟಿನಲ್ಲಿ ಯಾಡ್ನ ಮದುವೆ ನಾಳೆ ಇದೆ ಅಂತ ಒಂದು ಹೋಟೆಲ್ ಅಲ್ಲಿ ಎಲ್ಲಾ ತಯಾರಿ ಮಾಡ್ಕೋಬೇಕಾದ್ರೆ ಕೆಲವೊಂದು ವಸ್ತುಗಳು
ವಸ್ತುಗಳನ್ನ ತಗೊಂಡ್ ಬರೋಕೆ ಅಂತ ಯಾಡ್ ಹನ್ಸ ಮತ್ತೆ ಅವರ ಅಮ್ಮ ಹೋಗ್ತಾ ಇದ್ದಾರೆ. ಇದ್ದಕ್ಕಿದ್ದಂಗೆ ಈಗ ಲೈಟ್ಸ್ ಎಲ್ಲ ಆಫ್ ಆಗುತ್ತೆ. ನೆಲದಲ್ಲಿರೋ ಟೈಲ್ಸ್ ಎಲ್ಲ ಒಂದು ಕಡೆಯಿಂದ ಹೊಡೆದೋಗ್ತಾ ಇದ್ದಾವೆ. ಇಲ್ಲಿ ಯಾಡ್ ವುಮೆನ್ ಇನ್ ಬ್ಲಾಕ್ ಬಂದಿರೋದನ್ನ ನೋಡಿ 3 ಜನ ವಾಪಸ್ ಹಾಲ್ಗೆ ಬರ್ಬೇಕಾದ್ರೆ ವುಮೆನ್ ಇನ್ ಬ್ಲಾಕ್ ಪಿಸುಧ್ವನಿಯಲ್ಲಿ ಮತ್ತೆ ಮಂತ್ರ ಹೇಳೋಕೆ ಶುರು ಮಾಡಿದ್ಲು. ಇದರಿಂದ ಎಲ್ಲರೂ ಪ್ರಜ್ಞೆ ತಪ್ತಾ ಇದ್ದಾರೆ. ಪಾರ್ಟ್ 1 ನಲ್ಲೇ ಇವ್ರಿಗೆ ಇದು ಎಕ್ಸ್ಪೀರಿಯನ್ಸ್ ಆಗಿದೆ. ಅವಳು ಎಲ್ಲರನ್ನ ಪ್ರಜ್ಞೆ ತಪ್ಪೋ ಹಾಗೆ ಮಾಡಿ ತನಗೆ ಬೇಕಾದವ್ರನ್ನ ಪೊಸೆಸ್ ಮಾಡ್ಕೊಂಡ್ ಬಿಡ್ತಾಳೆ ಅಂತ. ಹಾಗಾಗಿ ಯಾಡ್ ಕೈಯನ್ನ ಕಚ್ಕೊಂಡು ಎಚ್ಚರವಾಗಿರೋಕೆ ಟ್ರೈ ಮಾಡ್ತಿದ್ದಾಳೆ. ಇವರಮ್ಮ ಪಿನ್ನಿಂದ ಕೈಗೆ ಚುಚ್ಕೊಂತಾ ಇದ್ದಾರೆ. ಹಾಲಲ್ಲಿ ಯಾಕೆ ಇವ್ರಿಗೆ ಮೊದ್ಲೇ ಕೊಟ್ಟಿದ್ದ ಪವಿತ್ರವಾದ ಬುಲೆಟ್ಸ್ ಇರೋ ಗನ್ಗಳನ್ನ ತಗೊಂಡು ಸೇನಿ, ಕಿಟ್ಟಿ ಮತ್ತೆ ಅವರಪ್ಪ ರೆಡಿ ಆಗಿದ್ರು. ಆದ್ರೆ ಇವ್ರಿಗೂ ಕೂಡ ಈಗ ಪ್ರಜ್ಞೆ ತಪ್ಪೋ ಹಾಗೆ ಆಗ್ತಿರೋದ್ರಿಂದ ಬೇರೆ ಬೇರೆ ರೀತಿ ಎಚ್ಚರ ಆಗಿರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದರ ನಡುವೆ ಹನ್ಸ ಏನು ಮಾಡ್ಕೊಂಡಲ್ಲೇ ಪ್ರಜ್ಞೆ ತಪ್ತಾಳೆ. ಈಗ ವುಮೆನ್ ಇನ್ ಬ್ಲಾಕ್ ಹನ್ಸಾಳ ತಾಯಿಯ ರೂಪದಲ್ಲಿ ಬಂದು ಹನ್ಸಾರ್ನ ಕರ್ಕೊಂಡು ಹೋಗ್ತಾಳೆ. ಜೊತೆಗೆ ಈ ಯಾರ್ಡ್ನ ಮದುವೆ ಆಗೋ ಹುಡುಗ ಪ್ರದೀತ್ ಕೂಡ ಪ್ರಜ್ಞೆ ತಪ್ಪಿದ್ರಿಂದ ಅವನನ್ನ ವುಮೆನ್ ಇನ್ ಬ್ಲಾಕ್ ಕಂಟ್ರೋಲ್ ಮಾಡ್ತಾ ಯಾಕವರಪ್ಪ ಸೇನಿ ಮತ್ತೆ ಕಿಟ್ಟಿ ಮೇಲೆ ದಾಳಿ ಮಾಡೋ ಹಾಗೆ ಮಾಡಿದಳೆ. ಆದ್ರೆ ಅವ್ರ 3 ಜನ ಹೇಗೋ ಪ್ರದೀತ್ ಜೊತೆ ಫೈಟ್ ಮಾಡಿ ಕೊನೆಗೆ ಸೇನಿ ಬುದ್ಧನ ಸ್ಟ್ಯಾಚು ತಗೊಂಡ್ ಬಂದು ಇವನಿಗೆ ಹೊಡೆದಾಗ ಪ್ರದೀತ್ ಪ್ರಜ್ಞೆ ತಪ್ತಾನೆ. ಅದೇ ಇನ್ನೊಂದ್ ಕಡೆ ವುಮೆನ್ ಇನ್ ಬ್ಲಾಕ್ ಯಾಕೆ ಅವ್ರ ಅಮ್ಮನ್ನ ಹಿಡ್ಕೊಂಡು ಇವರನ್ನ ಪೊಸೆಸ್ ಮಾಡಿ ತಮ್ಮ ಮಗಳು ಹನ್ಸ ಅನ್ನೇ ಸಾಯಿಸೋಕೆ ಕಳಿಸ್ತಾಳೆ. ಅದೇ ಹನ್ಸ ತನ್ನ ತಾಯಿಯ ಜೊತೆ ಹೋಗ್ತಿದ್ದೀನಿ ಅಂತ ನಡ್ಕೊಂಡು ಹೋಗ್ಬೇಕಾದ್ರೆ ಗ್ಲಾಸ್ ಅಲ್ಲಿ ತನ್ನ ರಿಫ್ಲೆಕ್ಷನ್ ನೋಡಿದಾಗ ಅಲ್ಲಿ ಇವ್ರ ಅಮ್ಮ ಕಾಣಿಸ್ತಾನೆ ಇಲ್ಲ. ಮತ್ತೆ ಯಾರಿದು ಅಂತ ಹನ್ಸ ಸರಿಯಾಗಿ ನೋಡಿದಾಗ ಇವಳು ತನ್ನ ನಿಜವಾದ ರೂಪಕ್ಕೆ ಬರ್ತಾಳೆ. ನಾವ್ ಅನ್ಕೊಂಡಂಗೆ ಇವಳು ವುಮೆನ್ ಇನ್ ಬ್ಲಾಕ್ ಅಲ್ಲ ಸ್ನೇಹಿತರೆ, ಅವಳಿಗೆ ಸಹಾಯ ಮಾಡೋಕೆ ಬಂದಿರೋ ಮಾಟಗಾತಿ ಚುವಾಯ್. ಇವಳು ಯಾರು ಅಂತ ಪಾರ್ಟ್ 1 ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಸ್ನೇಹಿತರೆ. ಪಾರ್ಟ್ 1 ನಲ್ಲಿ ಪುವಾಂಗ್ ನ ರೀತಿ ಚುವಾಯ್ ಅನ್ನ ಕೂಡ ವುಮೆನ್ ಇನ್ ಬ್ಲಾಕ್ ಇಟ್ಕೊಂಡಿರ್ತಾಳೆ. ಇವಳ ಸಹಾಯದಿಂದನೇ ನೋಯಿನ ಪೊಸೆಸ್ ಮಾಡ್ಕೊಳ್ಳೋದು. ಆದ್ರೆ ಯಾಕೆ ಮತ್ತೆ ಪಾಫನ್ ಚುವಾಯ್ ಹತ್ರ ಸತ್ಯ ಬಾಯ್ಬಿಡ್ಸೋಕೆ ಹೋದಾಗ ಆತ್ಮಹತ್ಯೆ ಮಾಡ್ಕೊಂಡು ಇವಳು ಸಾವನ್ನಪ್ಪಿರ್ತಾಳೆ. ಈಗ ಆತ್ಮ ಆಗ್ ಬಂದ್ಮೇಲೂ ಕೂಡ ಅವಳ ಸಹಾಯ ಮಾಡ್ಕೊಂಡೇ ಇದ್ದಾಳೆ. ಹನ್ಸ ಗಾಬರಿಯಾಗಿ ಕಿರ್ಚಾಡ್ತಾ ಇದ್ದಾಳೆ. ಆದ್ರೆ ತಲೆ ಉಪಯೋಗಿಸಿ ಚುವಾಯ್ನ ಕಣ್ಣಿಗೆ ಛತ್ರಿಯಿಂದ ಚುಚ್ಚಿ ತಪ್ಪಿಸ್ಕೊಂಡು ಓಡ್ ಬಂದು ಒಂದು ರೂಮ್ ಅಲ್ಲಿ ಬಚ್ಚಿಡ್ಕೊಂತಾಳೆ. ಆದ್ರೆ ಇಲ್ಲಿಗೆ ಅವ್ರ ಅಮ್ಮ ಇವಳನ್ನ ಸಾಯಿಸೋಕೆ ಬಂದಾಗ ಸೈಲೆಂಟ್ ಆಗಿ ಹೇಗೋ ಬಚ್ಚಿಡ್ಕೊಂಡು ಮೇಂಟೈನ್ ಮಾಡ್ಬೇಕಾದ್ರೆ ಚುವಾಯ್ ಬಂದು ಇವಳನ್ನ ಇವಳ ತಾಯಿ ಮುಂದೆನೆ ತಳೆದಾಗ ಹನ್ಸ ಮೇಲೆ ಇವರು ದಾಳಿ ಮಾಡೋ ಅಷ್ಟರಲ್ಲಿ ಸೇನಿ ಮತ್ತೆ ಕಿಟ್ಟಿ ಬಂದು ಇವರನ್ನ ತಡಿತಾರೆ. ಆದ್ರೆ ಅವರಮ್ಮ ಕೋಪದಲ್ಲಿ ಇನ್ನೇನು ಸೇನಿನ ಸಾಯಿಸೇ ಬಿಟ್ರು ಅನ್ನೋ ಅಷ್ಟರಲ್ಲಿ ಸರಿಯಾದ ಸಮಯಕ್ಕೆ ಯಾಕ್ ಮತ್ತೆ ಪಾಫನ್ ಬರ್ತಾರೆ. ಹೇಗ್ ಬಂದ್ರು ಅಂದ್ರೆ ಪುವಾಂಗ್ ಅವರು ಸಾಯೋಕೋ ಮುಂಚೆ ಯಾಕ್ನ ಹೆಸರಲ್ಲಿ ವೂಡು ಡಾಲ್ ಮೇಲೆ ಒಂದು ಯಂತ್ರವನ್ನ ಬಿಡಿಸಿರ್ತಾರೆ. ಇದರಿಂದ ಯಾಕ್ನ ಬಾಡಿ ಒಂದು ಶೀಲ್ಡ್ ನ ರೀತಿ ಆಗಿರುತ್ತೆ. ಬುಲೆಟ್ ಆಗ್ಲಿ ಚಾಕು ಆಗ್ಲಿ ಯಾಕ್ನ ದೇಹದ ಒಳಗೆ ಹೋಗಲ್ಲ. ಇವನು ಶೂಟ್ ಮಾಡ್ಕೊಂಡಾಗ್ಲೂ ಅಷ್ಟೇ ಮೇಲೆ ಚರ್ಮಕ್ಕೆ ಬುಲೆಟ್ ತಗ್ಲಿ ಸ್ವಲ್ಪ ಗಾಯ ಆಗಿದೆ ಅಷ್ಟೇ, ಬುಲೆಟ್ ದೇಹದ ಒಳಗೆ ಹೋಗೇ ಇಲ್ಲ. ಸೊ ಈಗ ಪಿಟ್ಸಮೋನ್ ತಾಯ್ತವನ್ನ ಯಾಕ್ ತನ್ನ ತಾಯಿಯ ಹಣೆಗೆ ಟಚ್ ಮಾಡಿ ಇವರನ್ನ ವುಮೆನ್ ಇನ್ ಬ್ಲಾಕ್ ನ ಕಂಟ್ರೋಲ್ ಇಂದ ಹೊರಗೆ ತರ್ತಾನೆ. ಇನ್ನ ಯಾರ್ಡ್ ಮೇಲೆ ವುಮೆನ್ ಇನ್ ಬ್ಲಾಕ್ ದಾಳಿ ಮಾಡಿ ಸಾವನ್ನಪ್ಪಿರೋ ನೋಯಿನ ರೂಪದಲ್ಲಿ ಇವಳ ಹತ್ರ ಬಂದು ನಾನು ಬದುಕಿದ್ದಾಗ ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತಿದ್ದೆ ಅಲ್ವಾ, ಈಗ ನನಗೆ ನಿನ್ ದೇಹ ಬೇಕು ಕೊಡು ಅಂತ ಇವಳ ಮೇಲೆ ಹಾರಿ ಬಾಯಿಯ ಒಳಗೆ ಕೈ ಹಾಕಿ ಒಂದು ಹಲ್ಲನ್ನ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾಳೆ. ಇದ್ದಕ್ಕಿದ್ದಂಗೆ ರಕ್ತದ ನದಿನೇ ಈ ರೂಮ್ ಅಲ್ಲಿ ಹರಿತಾ ಇದೆ. ಆದ್ರೆ ಇದೆಲ್ಲ ಕಾಣೋ ಹಾಗೆ ವುಮೆನ್ ಇನ್ ಬ್ಲಾಕ್ ಮಾಡ್ತಾ ಇರೋದು ರಿಯಾಲಿಟಿಯಲ್ಲಿ ಯಾರೊಬ್ಳೆ ಕಿರ್ಚಾಡ್ಕೊಂಡು ತನ್ನ ಹಲ್ಲನ್ನ ತಾನೇ ಕಿತ್ತು ಹೊರಗೆ ತೆಗಿತಾಳೆ. ಈಗ ವುಮೆನ್ ಇನ್ ಬ್ಲಾಕ್ ಈ ಹಲ್ಲನ್ನ ಇಸ್ಕೊಂಡು ತನ್ನ ಬಾಯಿಯ ಒಳಗೆ ಹಾಕೊಳ್ಳೋ ಅಷ್ಟರಲ್ಲಿ ಅದೃಶ್ಯವಾಗಿರೋ ಯಾಕ್ ಬಂದು ಇವಳನ್ನ ತಡಿತಾನೆ. ಯಾಕೆ ಹೇಗೆ ಅದೃಶ್ಯ ಆದ ಅಂದ್ರೆ ಪುವಾಂಗ್ ಅವರ ಬ್ರೇಸ್ಲೆಟ್ ಹಾಕೊಂಡಿದ್ದಾನೆ, ಹಾಗಾಗಿ ಇವಳಿಗೆ ಮಾತ್ರ ಯಾಕೆ ಕಾಣ್ತಿಲ್ಲ. ಪುವಾಂಗ್ ಅವರು ಸಾಯೋಕ್ಕೂ ಮುಂಚೆ ತಮ್ಮ ಬ್ರೇಸ್ಲೆಟ್ ನ ತಗೊಂಡು ಹೋಗೋಕೆ ಯಾಕೆ ಹೇಳಿ ವುಮೆನ್ ಇನ್ ಬ್ಲಾಕ್ ನ ಕೂಡ ಹೇಗೆ ನಾಶ ಮಾಡೋದು ಅಂತ ಹೇಳಿ ಕಳಿಸಿದ್ದಾರೆ. ಹೇಗೆ ನಾಶ ಮಾಡ್ತಾರೆ ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ಸ್ನೇಹಿತರೆ. ಆದ್ರೂ ಕಾಡಿಂದ ಇಷ್ಟು ಬೇಗ ಯಾಕೆ ಮತ್ತೆ ಪಾಫನ್ ಬರೋಕೆ ಹೇಗ್ ಸಾಧ್ಯ ಅಂದ್ರೆ ಪಾಫನ್ ಮೊದ್ಲೇ ಹೇಳ್ದಂಗೆ ಫ್ಲೇರ್ಸ್ ಹಾರಿಸಿ ತಮ್ಮ ಫ್ರೆಂಡ್ಗೆ ಸಿಗ್ನಲ್ ಕೊಡ್ತಾರೆ ಹೆಲಿಕಾಪ್ಟರ್ ತಗೊಂಡ್ ಬಂದು ರೆಸ್ಕ್ಯೂ ಮಾಡೋಕೆ. ಇವರ ಫ್ರೆಂಡ್ ಇವರನ್ನ ಕರ್ಕೊಂಡ್ ಬಂದು ಸೀದಾ ಹೋಟೆಲ್ ಮುಂದೆನೆ ಹೆಲಿಕಾಪ್ಟರ್ ನ ಲ್ಯಾಂಡ್ ಮಾಡಿದ್ದಾನೆ. ವುಮೆನ್ ಇನ್ ಬ್ಲಾಕ್ ಕೋಪದಲ್ಲಿ ಜೋರಾಗಿ ಕಿರ್ಚಾಡಿದಾಗ ಗ್ಲಾಸ್ ಎಲ್ಲ ಹೊಡೆದೋಗ್ತಾ ಇದೆ. ಇದರಿಂದ ಯಾಕೊಂದು ಸೆಕೆಂಡ್ ಡಿಸ್ಟ್ರಾಕ್ಟ್ ಆಗ್ತಾನೆ ಅಷ್ಟೇ. ಆಗ್ಲೇ ಅವಳು ಯಾರ್ಡ್ ನ ಎಳ್ಕೊಂಡು ಬಿಲ್ಡಿಂಗ್ ಇಂದ ಕೆಳಗೆ ಬಿಸಾಕ್ತೀನಿ, ಆ ಬ್ರೇಸ್ಲೆಟ್ ನ ತೆಗಿ ಅಂತ ಯಾಕೆ ಹೇಳ್ದಾಗ ಯಾಕೆ ಬ್ರೇಸ್ಲೆಟ್ ನ ತೆಗೆದು ಕೆಳಗೆ ಬಿಸಾಕಿದ್ರು ಇವಳು ಯಾರ್ಡ್ ನ ಕೆಳಗೆ ಬಿಸಾಕ್ತಾಳೆ. ಆದ್ರೆ ಇವನು ತಕ್ಷಣ ಓಡ್ ಬಂದು ಇವಳನ್ನ ಹಿಡ್ಕೊಂಡು ಮೇಲೆತ್ತಾನೆ. ಮತ್ತೆ ವುಮೆನ್ ಇನ್ ಬ್ಲಾಕ್ ಬ್ರೇಸ್ಲೆಟ್ ನ ನಾಶ ಮಾಡೋ ಅಷ್ಟರಲ್ಲಿ ಯಾಕ್ ಚಾಕುವಿಂದ ಇವಳಿಗೆ ಚುಚ್ಚೋಕೆನೋ ಬರ್ತಾನೆ. ಆದ್ರೆ ಇವಳು ತುಂಬಾನೇ ಶಕ್ತಿಶಾಲಿ ಆಗಿರೋದ್ರಿಂದ ಯಾಕ್ನ ಕೈ ಹಿಡ್ಕೊಂಡು ತನ್ನ ಇನ್ನೊಂದು ಕೈಯಿಂದಾನೆ ಯಾಕ್ನ ಹೊಟ್ಟೆ ಸೀಳ್ಬೇಕಾದ್ರೆ ಸಡನ್ ಆಗಿ ಇವಳ ನಾಲಿಗೆ ಪೂರ್ತಿ ಹೊರಗೆ ಬಂದ್ಬಿಡುತ್ತೆ. ಯಾಕೆ ಅಂದ್ರೆ ಆ ಬ್ರೇಸ್ಲೆಟ್ ನ ಯಾಡ್ ಹಾಕೊಂಡ್ ಬಂದು ನಾಲಿಗೆ ಎಳ್ಕೊಂಡಿದ್ದಾಳೆ. ಯಾಕೆ ನಾಲಿಗೆಯನ್ನ ಕಟ್ ಮಾಡ್ತಿದ್ದಂಗೆ ಕಟ್ಟಾಗಿರೋ ನಾಲಿಗೆಗೆ ಮತ್ತೆ ಚಾಕುವಿಂದ ಚುಚ್ಚಿ ಪಾಫನ್ ನಾಲಿಗೆಯನ್ನ ನಾಶ ಮಾಡ್ತಾರೆ. ವುಮೆನ್ ಇನ್ ಬ್ಲಾಕ್ ನ ಶಕ್ತಿ ಪೂರ್ತಿ ಕಡಿಮೆ ಆಗ್ತಿದ್ದಂಗೆ ಕಿಟ್ಟಿ, ಸೇನಿ ಮತ್ತೆ ಅವರ ಅಪ್ಪ ಬಂದು ಒಂದೇ ಸಮ ಫೈರ್ ಮಾಡಿ ಇವಳನ್ನ ಮೂಲೆಗೆ ಕೂರಿಸಿದಾಗ ಆ ಬ್ರೇಸ್ಲೆಟ್ ಅಲ್ಲಿರೋ ತಾಯ್ತವನ್ನ ತೆಕ್ಕೊಂಡು ಇವಳ ಹಣೆಗೆ ಹೊಡೆದು ಇವಳನ್ನ ನಾಶ ಮಾಡ್ಬಿಡ್ತಾನೆ. ಯಾಕೆ ಇದೇ ರೀತಿ ಮಾಡೋಕೆ ಪುವಾಂಗ್ ಅವರು ಇವನಿಗೆ ಹೇಳಿದ್ರು.
ಸೊ ಕೊನೆಗೂ ಈಗ ವುಮೆನ್ ಇನ್ ಬ್ಲ್ಯಾಕ್ ನ ಕಾಟ ತಪ್ಪಿತು ಅಂತ ಎಲ್ಲರೂ ತುಂಬಾನೇ ಖುಷಿ ಆಗಿದ್ದಾರೆ. ಯಾಕೆ ನೋಯಿ ಸ್ಮೈಲ್ ಮಾಡ್ತಿರೋ ಹಾಗೆ ಕಾಣಿಸ್ತಿದೆ, ಇದರಿಂದ ಯಾಕೆ ಕೂಡ ನೋಯಿನ ಕೊಂದ ಆ ದುಷ್ಟಶಕ್ತಿಯನ್ನ ಕೊನೆಗೂ ನಾಶ ಮಾಡಿದೆ ಅಂತ ಖುಷಿ ಆಗಿದ್ದಾನೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿಯ ಸ್ಟೋರಿಯನ್ನ ಹೇಳ್ಬೇಕಾದ್ರೆ ಸ್ನೇಹಿತರೆ ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆದ್ರೆ ಒಂದೇ ಒಂದು ಪ್ರಶ್ನೆ ನಮಗೆ ಬರೋದೇನಂದ್ರೆ, ಈ ವುಮೆನ್ ಇನ್ ಬ್ಲ್ಯಾಕ್ ನಿಜವಾಗ್ಲೂ ಯಾರು ಅಂತ ಕೊನೆಗೂ ಗೊತ್ತೇ ಆಗ್ಲಿಲ್ಲ. ಅಂದ್ರೆ ಇವಳ ಬ್ಯಾಕ್ ಸ್ಟೋರಿ ಸ್ವಲ್ಪ ಗೊತ್ತಾಗಿದೆ ಅಷ್ಟೇ, ಇವಳ ಆರಿಜಿನ್ ನಮಗೆ ಇನ್ನೂ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಡೆತ್ ವಿಸ್ಪರರ್ ಪಾರ್ಟ್ 3 ಅಲ್ಲಿ ತೋರಿಸಬಹುದು, ಯಾಕಂದ್ರೆ ಈ ಸೀರೀಸ್ ಅಲ್ಲಿ 3ನೇ ಮೂವಿ ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.